ಯಾಕಮ್ಮ ಲಚ್ಚಿ ಹೋಗ ಅತ್ತನ್ ಕರಿ ಹೋಗು ಅಮ್ಮ ಇಲ್ಲೋಡು ನಾನಿದ್ದೀನಿ ಅತ್ತೆ ಅತ್ತೆ ಹಾ ಲಚ್ಚಿ ಬಂದೆ ಮಾ ಹಾ ಲಚ್ಚಿ ಅಜ್ಜಿ ಇವಾಗ ತರ ಆಡ್ತಿದ್ದಾರೆ ಹೌದಾ ಬಾ ಇಲ್ಲಿ ಯಾರು ಇಲ್ಲ ನೋಡು ಅಲ್ಲಿ ಸುಧಾ ಏನಾಯ್ತು ಏನೋ ಗೊತ್ತಿಲ್ಲ ಅದ್ಗೆ ಮಲ್ಕೊಂಡವ್ರು ಸಡನ್ ಆಗಿ ಎದ್ಬಿಟ್ಟು ಈ ತರ ಬೆಚ್ ಬಿದ್ದಂಗ್ ಆಡ್ತಿದ್ದಾರೆ ಕೆಟ್ಟ ಕನ್ಸ್ ಬಿತ್ತು ಅನ್ಸುತ್ತೆ ಅಲ್ಲಿ ನೋಡ್ಕೊಂಡು ಏನೇನೋ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅದ್ಗೆ ಅದೇ ಇಲ್ಲಿ ಭೂಮಿಕಾ ಸಮಾಧಾನ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ನೋಡಿ ಲಚ್ಚಿ ಇದ್ದಾಳೆ ಸುಧಾ ಇದ್ದಾಳೆ ನಾನಿದ್ದೀನಿ ನಮ್ ಬಿಟ್ಟರೆ ಯಾರು ಇಲ್ಲ ನೀರು ಕೊಡು ಅತ್ತೆ ತಗೊಳ್ಳಿ ಚೂರು ನೀರು ಕುಡೀರಿ ಅತ್ತೆ ನೀರು ಕುಡೀರಿ ಒಂಚೂರು ಸರಿ ನೀವು ಸಮಾಧಾನ ಮಾಡ್ಕೊಳ್ಳಿ ಸರಿ ನೀರು ಬೇಡ ಸಮಾಧಾನ ಮಾಡ್ಕೊಳ್ಳಿ ನಾನು ಇಲ್ಲೇ ಇದ್ದೀನಿ ನಿಮ್ಮ ಜೊತೆನೇ ಇದ್ದೀನಿ ನಾನು ಎಲ್ಲೂ ಹೋಗ್ತಿಲ್ಲ ನೀರು ಕೊಡಿ ಸ್ವಲ್ಪ ನೀರು ಕುಡೀರಿ ಅತ್ತೆ ಚೂರು ನೀರು ಕುಡೀರಿ ಸಮಾಧಾನ ಮಾಡ್ಕೊಳ್ಳಿ ಏನಾಯ್ತು ಇತ್ತಿದ್ದಕ್ಕೆ ಗೊತ್ತಿಲ್ಲ ಅದ್ಗೆ ನಾನು ಇಲ್ಲೇ ಇದ್ದೀನಿ ನಿಮ್ಮ ಜೊತೆನೇ ಇದ್ದೀನಿ ನಾನು ಎಲ್ಲೂ ಹೋಗ್ತಿಲ್ಲ ಒಂದು ಕೆಲಸ ಮಾಡಿ ಮಲ್ಕೊಳ್ಳಿ ನೀವು ಸುಧಾ ತಿಂಬು ಸುಧಾ ಮಾತ್ರೆ ಎಲ್ಲ ಕೊಟ್ಟೆ ಏನು ಮರ್ತಿಲ್ಲ ಅದ್ಗೆ ಮಾತ್ರೆ ಕೊಟ್ಟೆ ಒಂದ್ ದಿವಸನೂ ತಪ್ಸಲ್ಲ ನನ್ ಮಾತ್ರೆ ಮತ್ತೇನಾಯ್ತು ಏನೋ ಗೊತ್ತಿಲ್ಲ ಅದ್ಗೆ ಮಲ್ಗಿದ್ದವಳು ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಈ ತರ ಗಾಬರಿಲಿ ವಿಚಿತ್ರವಾಗಿ ಆಡ್ತಿದ್ಲು ಕೆಟ್ಟ ಕನ್ಸ್ ಬಿತ್ತು ಅನ್ಸುತ್ತೆ ನಾನು ಮಾತಾಡ್ತಿದ್ದೀನಿ ಅವಳಿಗೆ ಏನೂ ಗೊತ್ತಾಗ್ತಿಲ್ಲ ಅಲ್ಲಿ ನೋಡ್ಕೊಂಡು ತುಂಬಾ ಹೆದರ್ಕೋತಿದ್ದಾಳೆ ಅದಕ್ಕೆ ಅಮ್ಮ ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ ಇಷ್ಟು ವರ್ಷ ತಮಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತಿದ್ಲು ಆದ್ರೆ ಈಗ ನೋಡಿ ಹಿಂಗೆಲ್ಲ ಆಡ್ತಿದ್ದಾಳೆ ಆದ್ರೆ ಈಗ ಯಾವುದೋ ಯೋಚನೆಯಲ್ಲಿ ಇರೋ ಥರ ಇರ್ತಾಳೆ ಅಮ್ಮನಲ್ಲಿ ಬದಲಾವಣೆ ಅಂತೂ ಇದೆ ಅದ್ಗೆ ಮೊದಲು ಇದನ್ನ ಒಳ್ಳೆ ಬದಲಾವಣೆ ಅನ್ಕೋತಿದ್ದೆ ಆದ್ರೆ ಅವಳು ಈ ಥರ ಆಡೋದನ್ನ ನೋಡ್ತಿದ್ರೆ ಯಾವಾಗ ಏನಾಗುತ್ತೋ ಅಂತ ತುಂಬಾನೇ ಭಯ ಆಗ್ತಿದೆ ಅದ್ಗೆ ನೋಡಿ ಇಂಥ ಟೈಮಲ್ಲಿ ಅಣ್ಣನೂ ಇಲ್ಲ ನೀನ್ ಭಯ ಪಡಬೇಡ ನಾನು ನಾಳೆ ಬೆಳಿಗ್ಗೆ ಡಾಕ್ಟರ್ನ ಕರೆಸ್ತೀನಿ ಅವ್ರು ಬಂದು ಚೆಕ್ ಮಾಡ್ತಾರೆ ನೀನ್ ಮಲ್ಕೊ ನಾನು ಇಲ್ಲೇ ಇದ್ದೆ ಅಯ್ಯೋ ಪರವಾಗಿಲ್ಲ ಅದಕ್ಕೆ ನಾನು ನೋಡ್ಕೋತೀನಿ ನೀವು ಹೋಗಿ ಮಲ್ಕೊಳ್ಳಿ ಬೇಕಿದ್ರೆ ನಾನು ನಿಮಗೆ ಕರಿತೀನಿ ಅದಕ್ಕೆ ಅಣ್ಣ ಎಲ್ಲಿ ಅವನು ಆಲ್ರೆಡಿ ಆಫೀಸ್ಗೆ ಹೋದ ಇಷ್ಟು ಬೇಗ ಹೋದ್ನಾ ಸ್ವಲ್ಪ ಮಾತಾಡೋದಿತ್ತು ಅವನ ಹತ್ರ ನಿನ್ನೆ ಅವನು ಆಡಿದ ಮಾತಿಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ನನಗೆ ನೆನ್ನೆ ಕುಡ್ದಿದ್ದ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಆದೆ ಅದನ್ನ ಕೇಳೋಣ ಅಂತ ಬಂದೆ ಈಗ ಅಪೇಕ್ಷಾ ನೋಡಿ ಕುಡ್ದಾಗ ಹೇಳಿದ್ದು ಯಾವುದು ವ್ಯಾಲಿಡ್ ಅಲ್ಲ ಬಿಟ್ಬಿಡಿ ಅದನ್ನ ಯಾಕೆ ಡ್ರ್ಯಾಗ್ ಮಾಡ್ತೀರಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಲ್ಲ ಅದಕ್ಕೆ ಅಣ್ಣ ಈ ಥರ ಎಲ್ಲ ಆಡ್ತಾ ಇದ್ದಾನಲ್ವಾ ನೀವು ನೋಡ್ಕೊಂಡು ಯಾಕೆ ಸುಮ್ಮನೆ ಇದ್ದೀರಾ ಮಹಿ ನಾನು ಇದಕ್ಕೆ ಓಟ್ ಹಾಕ್ತೀನಿ ಅಪೇಕ್ಷಾ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನೀ ಅಣ್ಣಂಗಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ಹೇಳೋದು ಕೇಳೋದು ಎಲ್ಲ ಆಗೋಗಿದೆ ಅಣ್ಣ ಅದಕ್ಕೆಗೂ ಈ ವಿಷಯ ಗೊತ್ತು ಅತ್ತೆ ಮಾವ ಜೊತೆ ಜಗಳ ಆಡಿ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ಅಣ್ಣ ಬಂದು ಇವನಿಗೆ ಬುದ್ಧಿ ಎಲ್ಲನೂ ಹೇಳಿದ್ದಾನೆ ಅದಾದ್ಮೇಲೆ ಅವನು ಅಲ್ಲಿಗೆ ಬಂದು ಅತ್ತೆ ಮಾವನ ಮನೆ ಕರ್ಕೊಂಡು ಬಂದಿರೋದು ಇಷ್ಟೆಲ್ಲ ಆದರೂ ಮತ್ತೆ ಹೀಗೆ ಆಡ್ತಿದ್ದಾನೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅದಕ್ಕೆ ಅಲ್ಲ ಮೊದಲು ಅವ್ನು ಹೀಗೆ ಇರಲಿಲ್ಲ ಅಲ್ವಾ ಅವನು ಇಷ್ಟೊಂದು ಚೇಂಜ್ ಆಗಿದ್ದಾನ ನನಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ಬೇಕಲ್ವಾ ಅವನಿಗೆ ಅಣ್ಣ ಅದಕ್ಕೆ ಹೇಳಿನೇ ಏನೂ ಆಗಲಿಲ್ಲ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಹೇಳೋದು ಅದು ಅಲ್ಲದೆ ನಾನು ಮೊದಲಿನ ಮಹಿಮಾ ಆಗಿದ್ದಿದ್ರೆ ಕತೆನೇ ಬೇರೆ ಇರ್ತಾ ಇತ್ತು ನೀನು ಏನಾದರೂ ಮಾಡ್ಕೊಂಡು ಹಾಳು ಬಿದ್ದು ಹೋಗು ಅಂತ ಡಿವೋರ್ಸ್ ಪೇಪರ್ನ ಅವ್ನ ಮುಖದ ಮೇಲೆ ಎಸ್ತು ಮನೆಯಿಂದ ಹೊರಡ್ತಾ ಇದ್ದೆ ಆದರೆ ಏನು ಮಾಡಲಿ ಅತ್ತೆ ಮಾವನ ಸಹವಾಸ ಮಾಡಿ ಅವ್ರ ಸಾಧು ಸ್ವಭಾವ ನನಗೂ ಟ್ರಾನ್ಸ್ಫರ್ ಆಗೋಗಿದೆ ಅದಕ್ಕೆ ಹೊಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಅಂತ ಸುಮ್ಮನಿದ್ದೀನಿ ಜೀವ ಹೀಗೆ ಮಾಡ್ದ ಅಂತ ನಾನೇನಾದರೂ ಅವನ್ನ ಬಿಟ್ಟೋದ್ರೆ ಜನ ಏನೇನೆಲ್ಲ ಮಾತಾಡ್ತಾರೆ ಅದರಿಂದ ಅವಮಾನ ಆಗೋದು ಯಾರಿಗೆ ನನ್ನ ಹೆತ್ತವ್ರಿಗೆ
ಮಗಳಿಗೆ ಏನು ಸಂಸ್ಕೃತಿ ಕಲಿಸಿದಾರಪ್ಪ ಅಂತ ಮಾತಾಡ್ತಾರೆ, ಮಗನಿಗೇನು ಬುದ್ಧಿ ಕಲಿಸಿದಾರಪ್ಪ ಅಂತ ಅತ್ತೆ ಮಾವನ ಪಾಯಿಂಟ್ಔಟ್ ಮಾಡ್ತಾರೆ. ಮೊದಲೆಲ್ಲ ನಾನು ಹೀಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ, ಮುನ್ಸ್ಕೊಂಡು ಕೂತ್ಕೊಳ್ತಾ ಇದ್ದೆ. ಆವಾಗೆಲ್ಲ ಅತ್ತೆ ಮಾವ ತಿದ್ದಿ ಬುದ್ಧಿ ಹೇಳಿದರು. ಈಗ ನಾನು ಮತ್ತೆ ಅದೇ ತಪ್ಪು ಮಾಡಿದ್ರೆ ನಾನು ಅವ್ರ ಮಾತಿಗೆ ಏನು ಬೆಲೆ ಕೊಟ್ಟಾಗುತ್ತೆ? ಒಂದು ಫ್ಯಾಮಿಲಿ ಅಂದಮೇಲೆ ಇದೆಲ್ಲ ಇದ್ದಿತ್ತೆ. ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ ಹೊರತು ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ನೀನು ಅಷ್ಟೇ ಅಪೇಕ್ಷಾ. ಅದಕ್ಕೆ ಆಗಲಿ ಇನ್ಯಾರ ಜೊತೆ ಆದರೂ ಏನೇ ಡಿಫ್ರೆನ್ಸ್ ಇದ್ರೂ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡ. ಅವ್ರ ಜೊತೆ ಮಾತಾಡು, ಸಾರ್ಟ್ ಇಟ್ ಔಟ್. ಲೈಫಲ್ಲಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್. ಅತ್ತೆ ಮಾವನಿಂದ ನಾನು ಇದೇ ಕಲ್ತಿರೋದು. ಮಹಿ, ಸರಿಯಾಗಿ ಹೇಳಿದೆ ನೀನು. ನನಗಿಂತ ಜೂನಿಯರ್ ಆದ್ರೂ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳಿದೆ. ಪರವಾಗಿಲ್ವೇ, ನನ್ನ ತಂಗಿ ಈ ರೇಂಜಿಗೆ ಚೇಂಜ್ ಆಗಿದ್ದಾಳಲ್ಲ ಅಂತ ನಂಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ಇವತ್ತು ನೀನು ನನಗೆ ಒಳ್ಳೆ ಅಕ್ಕನ ಥರ ಫೀಲ್ ಆಗ್ತಾ ಇದೆಯಾ? ಅಪೇಕ್ಷಾ, ಮಹಿ ಹೇಳ್ತಾರೋ ಮಾತು ಕರೆಕ್ಟಾಗೇ ಇದೆ ನೋಡಿ. ಒಂದು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಜೊತೆ ಏನೇ ಡಿಫ್ರೆನ್ಸಸ್ ಇದ್ರು ಅದನ್ನ ಫಸ್ಟು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದರಿಂದ ಅಚೀವ್ ಮಾಡೋವಂಥದ್ದು ಏನೂ ಇಲ್ಲ. ಸುಮ್ಮನೆ ಎಲ್ಲರೂ ನೆಮ್ಮದಿ ಹಾಳಾಗುತ್ತೆ ಅಷ್ಟೇ. ನೋಡಿ, ಇದು ನನ್ನ ಪರ್ಸ್ನಲ್ ವಿಷಯ. ಅಷ್ಟಕ್ಕೂ ನಾನು ಇದನ್ನೆಲ್ಲ ಏನು ಬೇಕು ಅಂತ ಮಾಡ್ತಿಲ್ಲ. ಅವಳಿಂದ ನನಗಷ್ಟು ಹರ್ಟ್ ಆಗಿದೆ, ಅದಕ್ಕೆ ನಾನು ಹೀಗೆ ಮಾಡ್ತಿರೋದು. ನನಗೇನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಯಾಕೆ ಅಂದರೆ ನಾನು ಕರೆಕ್ಟಾಗೇ ಇದ್ದೀನಿ. ಇದೇ ಹಠನೇ ಜೀವನ ಹಾಳು ಮಾಡ್ತಾ ಇರೋದು. ಜೀವಂಗೂ ಹಠ, ನಿನಗೂ ಹಠ. ಸರಿಯಾಗಿದೆ ಜೋಡಿ, ಅಣ್ಣ ತಂಗಿದು. ಇವ್ರಿಗೆ BP ಸ್ವಲ್ಪ ಹೈ ಆಗಿದೆ. ನಾನು ಮೆಡಿಸಿನ್ಸ್ನ ಚೇಂಜ್ ಮಾಡಿ ಕೊಟ್ಟೋದ್ಮೇಲೆ ಇವ್ರ ವರ್ತನೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಹಾಂ ಡಾಕ್ಟರ್, ಬದಲಾವಣೆ ಏನೋ ಕಾಣಿಸ್ತಿದೆ. ಆದರೆ ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ಗೊತ್ತಾಗ್ತಿಲ್ಲ. ಮುಂಚೆ ಆದರೆ ಅಮ್ಮ ಅವಳ ಪಾಡಿಗೆ ಅವಳದೇ ಹೋಗ್ದಲ್ಲಿ ಇರ್ತಿದ್ಲು. ನಾವು ಏನು ಮಾತಾಡಿದ್ರು ಅರ್ಥ ಆಗಲ್ಲ ಅನ್ನೋ ಥರ ಇರ್ತಿದ್ಲು. ಆದರೆ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅನ್ನೋ ಥರ ಇರ್ತಾಳೆ. ಆದರೆ ಅವಳಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ ಡಾಕ್ಟರ್. ಆದರೆ ಒಂದಂತೂ ಸತ್ಯ, ಅಮ್ಮ ಮುಂಚಿನ ಹಾಗಿಲ್ಲ. ಆದರೆ ನೆನ್ನೆ ಆಗಿದ್ದ ಥರ ಆಗಿಬಿಟ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗುತ್ತೆ ಡಾಕ್ಟರ್. ಗೊಂದಲ ಆಗುತ್ತೆ. ಅಮ್ಮ ಸರಿ ಹೋಗ್ತಾಳೆ ಡಾಕ್ಟರ್? ನೀವೇನು ವರಿ ಮಾಡ್ಕೋಬೇಡಿ. ಇದೊಂಥರ ಅಲೆ ಇದ್ದಾಗೆ ಏರುಪೇರು ಆಗ್ತಾನೆ ಇರುತ್ತೆ. ಒಂದೊಂದ್ಸರಿ ಮಂಕಾಗ್ತಾರೆ, ಒಂದೊಂದ್ಸರಿ ತುಂಬ ಆಕ್ಟಿವ್ ಆಗಿರ್ತಾರೆ. ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಚಿಂತೆ ಮಾಡೋ ಅಂಥದ್ದೇನೂ ಇಲ್ಲ ಅಲ್ವಾ ಡಾಕ್ಟರ್? ಖಂಡಿತ ಇಲ್ಲ. ಆದರೆ ನಾವು ಈಗ ಕೊಡ್ತಿರೋ ಟ್ರೀಟ್ಮೆಂಟು ಸಾಕಾಗ್ತಿಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ತಾಯಿಯವ್ರನ್ನ ನ್ಯಾಚುರೋಪತಿ ಸೆಂಟ್ರಿಗೆ ಕರ್ಕೊಂಡು ಹೋಗಿ. ಸರಿ ಡಾಕ್ಟರ್, ಕರ್ಕೊಂಡು ಹೋಗ್ತೇವೆ. ಇವರು ಅಲ್ಲೇ ಸ್ವಲ್ಪ ದಿನ ಇರಲಿ. ನನಗೆ ಪರಿಚಯದವ್ರು ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಶ್ಯೂರ್, ಬಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೇಕಾ? ಹಾಗೇನಿಲ್ಲ, BP ಸ್ವಲ್ಪ ನಾರ್ಮಲ್ ಆಗಲಿ, ಆಮೇಲೆ ಕರ್ಕೊಂಡೋಗಿ. ಓಕೆ ಡಾಕ್ಟರ್. ಹಾಗೆ ಮೆಡಿಸಿನ್ಸ್ನ ಟೈಮ್ ಟು ಟೈಮ್ ಕೊಡಿ, ಮರಿಬೇಡಿ. ಹಾಂ ಡಾಕ್ಟರ್, ಈಗಲೂ ಅದನ್ನು ನಾವು ಮಿಸ್ ಮಾಡ್ತಿಲ್ಲ. ಗುಡ್. ನ್ಯಾಚುರೋಪತಿ ಸೆಂಟ್ರಿಗೆ ಕರ್ಕೊಂಡೋಗಿ ಬನ್ನಿ, ರಿಕವರಿ ಸ್ಪೀಡ್ ಆಗುತ್ತೆ. ಶ್ಯೂರ್, ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಅಲ್ವಾ? ತೊಂದರೆ ಏನೂ ಇಲ್ಲ. ನೀವು ನ್ಯಾಚುರೋಪತಿ ಸೆಂಟ್ರಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಬಂದು ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿ. ಯಾಕಂದರೆ ನಮಗೂ ಒಂದು ಕ್ಲಾರಿಟಿ ಸಿಗಬೇಕಲ್ವಾ, ಅದಕ್ಕೆ. ಶ್ಯೂರ್. ಓಕೆ ಮೇಡಮ್, ನಾವಿನ್ನು ಬರ್ತೀವಿ. ಏನಾಯ್ತಮ್ಮ? ಬಂದಾಗ್ಲಿಂದಲೂ ಏನು ಹೇಳಿದ್ರೆ ಒಂದೇ ಸಮ ಮಾಡ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ದೀನಿ ತಾನೆ? ಹೇಳಮ್ಮ, ಏನಾಯ್ತು? ನೋಡಿ ಅಪ್ಪಾಜಿ, ಜಯ ಅವ್ರನ್ನ ಹೇಗೆ ಮಾಡ್ತಾರೆ ಅಂತ. ಈಗೇನು ಮಾಡ್ದ? ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ನಾಳೆ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಇವ್ರು ಈ ಥರ ಪೋಸ್ಟ್ಪೋನ್ ಮಾಡೋದನ್ನು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ.
ಅವ್ರಿಗೆ ಮನೆಯವ್ರನ್ನೂ ಫೇಸ್ ಮಾಡೋದಕ್ಕಾಗ್ತಿಲ್ಲ, ಈ ಕಡೆ ನನ್ನೂ ಬಿಡೋದಕ್ಕಾಗ್ತಿಲ್ಲ. ಹೀಗಾದರೆ ಹೇಗೆ ಅಪ್ಪಾಜಿ? ನನಗೆ ಎಲ್ಲರೂ ಥರ ಇರೋದಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಸಂಕಟ ಆಗ್ತಿದೆ. ಐ ಫೀಲ್ ಲೈಕ್ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ. ಆದರೆ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಇನ್ನೂ ಬದುಕಿದ್ದೀನಿ. ನೀವೇ ಏನಾದರೂ ಮಾಡಿ ನಮ್ಮ ಮದುವೆ ಆಗೋ ಥರ ಮಾಡಬೇಕು. ನಾನು ನಿಮ್ಮನ್ನೇ ನಂಬಿದ್ದೀನಿ. ಪ್ಲೀಸ್ ಏನಾದರೂ ಮಾಡಿ ಅಪ್ಪಾಜಿ. ಏನಮ್ಮ ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ದೀನಿ ತಾನೆ? ಹಾಗಿದ್ಮೇಲೆ ನಿನಗೆ ಅನ್ಯಾಯ ಆಗಿ ಮಾಡೋದು ಬಿಟ್ಬಿಡ್ತೀನ? ನಾನು ಅವನ ಹತ್ರ ಮಾತಾಡ್ತೀನಿ. ನೀನೇನು ವರಿ ಮಾಡ್ಕೋಬೇಡ, ಆರಾಮಾಗಿರು. ಅದೇನಾಗಬೇಕೋ ಅದಾಗೇ ಆಗುತ್ತೆ. ಅದು ಯಾಕಾಗಲ್ಲ ನಾನು ನೋಡ್ತೇನೆ. ಇದಕ್ಕೆಲ್ಲ ಕಾರಣ ಅವಳಿದ್ದಾಳಲ್ಲ, ಆ ಮಲ್ಲಿ. ಅವಳೇ ಇವ್ರನ್ನ ಕಟ್ಟಾಕಿರೋದು. ಅವಳು ನಾವು ಅನ್ಕೊಂಡಷ್ಟು ಸಾಮಾನ್ಯವಾದವಳಲ್ಲ ಅಪ್ಪಾಜಿ. ತಲೆ ಕೆಟ್ರೆ ಏನ್ ಬೇಕಿದ್ರು ಮಾಡ್ತೀನಿ. ಇದ್ರಲ್ಲಿ ಎಳ್ನೀರು ಕೊಚ್ತೀವಿ, ಸಂದರ್ಭ ಬಂದ್ರೆ ತಲೆನೂ ತೆಗಿತೀವಿ. ಹೌದು, ಅವಳು ಸಾಮಾನ್ಯದವಳಲ್ಲ, ತುಂಬಾನೇ ಡೇಂಜರ್. ಅವಳನ್ನ ಹುಷಾರು ಹ್ಯಾಂಡ್ಲ್ ಮಾಡಬೇಕು. ಭಯ ಅಂತಲ್ಲ, ರಿಸ್ಕ್ ಯಾಕೆ ಅಂತ. ಯಾವುದನ್ನೇ ಆಗಲಿ ರಾಡಿ ಮಾಡ್ಕೊಳ್ಬಾರ್ದು. ಬೆಣ್ಣೆನಲ್ಲಿ ಕೂದಲು ತೆಗೆದಾಗೆ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ನೀನೇನು ವರಿ ಮಾಡ್ಕೊಬೇಡ, ಅವಳನ್ನು ನಾನು ನೋಡ್ಕೋತೀನಿ. ಹಾಂ ಅಪ್ಪಾಜಿ. ಹಾಗೆ ನಿನಗೊಂದು ಕಿವಿ ಮಾತು ನೋಡಮ್ಮ, ಅವನು ಮನೆಯಲ್ಲಿ ಸಂತೋಷ ಸುಖ ನೆಮ್ಮದಿ ಸಿಗಲ್ಲ ಅಂತ ನೀನು ನೋಡಿಕೊಂಬರ್ತಾ ಇದ್ದಾನೆ. ನಿನ್ನ ಹತ್ರ ಬಂದಾಗ ನೀನು ಅದೇ ರೀತಿ ಕಿರಿಕಿರಿ ಇವನ್ನೆಲ್ಲ ಕೊಡ್ತಾ ಹೋದರೆ ಅವನೇನು ಮಾಡ್ತಾನೆ ಹೇಳು? ಬೇರೆ ದಾರಿ ಹುಡಿಕೊಂಡು ಹೋಗ್ತಾನೆ. ಹಾಗೆ ನಿನ್ನನ್ನು ಅವಾಯ್ಡ್ ಮಾಡ್ತಾನೆ. ಹಾಗೇನು ಮಾಡ್ತೀಯ ಹೇಳು? ಹೌದಲ್ವಾ? ಅದಕ್ಕೆ ಹೇಳ್ತಾ ಇರ್ತು, ಅವನನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡು. ಅವನು ನಿನ್ನ ಹತ್ರ ಬಂದರೆ ಸಾಕು, ಅವನಿಗೆ ಅನ್ನಿಸ್ಬೇಕು, ತಂಗಾಳಿ ಬೀಸ್ದಂಗೆ ಆಗಬೇಕು. ಅದನ್ನು ಬಿಟ್ಬಿಟ್ಟು ಬಿರುಗಾಳಿ ಬೀಸ್ದಂಗೆ ಆಗಬಾರ್ದು. ಗೊತ್ತಾಯ್ತಾ? ಹಾಂ ಅಪ್ಪಾಜಿ, ನೀವು ಹೇಳ್ದಾಗೆ ಇರ್ತೀನಿ. ಉಳಿದಿದ್ದನ್ನು ನಾನು ನೋಡ್ಕೊತೀನಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಈಗ ನಾನು ಹೇಳ್ದಂಗೆ ಕೇಳು, ನೀನು ಚೆನ್ನಾಗಿರ್ತೀಯ. ನನ್ನ ಕುತ್ತಿಗೆಗೆ ಮುಚ್ಚಿಟ್ಟಲ್ವ ನೀನು? ನೋಡ್ತಾ ಇರು, ನಿನ್ನ ಸಂಸಾರಕ್ಕೆ ಈಗ ಕೊಳ್ಳಿ ಇಡ್ತೀನಿ ಅಂತ. ಅದಕ್ಕೆ ಆನಂದ ನಮಸ್ತೆ. ನಮಸ್ತೆ. ಏನು ಅದಕ್ಕೆ ಇದಕ್ಕಿದ್ದ ಹಾಗೆ ಬರೋಕ್ಕೆ ಹೇಳಿದ್ರಿ? ಅದು ಒಂದು ನಿಮಿಷ, ಇದನ್ನೊಂದ್ಸಲ ನೋಡಿ. ಬರ್ತ್ ಸರ್ಟಿಫಿಕೇಟ್. ಪಂಕಜ ಯಾರಿದು? ಆನಂದ್ ಅವರೇ, ಆ್ಯಕ್ಚುಲಿ ಏನಾಯಿತು ಅಂದರೆ, ಏನದಕ್ಕೆ ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದಮೇಲೂ ಸುಮ್ಮನೆ ಇದ್ದೀರಾ? ಗಳಿನ ಒಂದು ಮಾತು ಹೇಳಬೇಕಿತ್ತಲ್ವಾ, ಯಾಕೆ ಹೇಳಲಿಲ್ಲ? ಇಲ್ಲ ಆನಂದ್ ಅವರೇ, ಬೇರೆ ಯಾವುದೇ ವಿಷಯ ಇದ್ದಿದ್ರು ನಾನು ಅವ್ರ ಹತ್ರ ಹೇಳ್ತಿದ್ದೆ. ಆದರೆ ಇದು ಶಾಕುಂತಲಾ ಅತ್ತೆಗೆ ಸಂಬಂಧಪಟ್ಟಿದ್ದು. ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಯಾವ ಸಾಕ್ಷಿನೂ ಇಲ್ಲದೆ ನಾನು ಗೌತಮ್ ಅವ್ರ ಹತ್ರ ಏನೂ ಹೇಳೋಕ್ಕಾಗಲ್ಲ. ಅದು ಕರೆಕ್ಟೇ. ಅದಕ್ಕೆ ಈ ವಿಷಯ ಅವನ ಹತ್ರ ಮಾತಾಡೋಕ್ಕೆ ಮುಂಚೆ ಸಾಕ್ಷಿ ಇಟ್ಕೊಂಡೇ ಮಾತಾಡಬೇಕು. ಇಲ್ಲಾಂದರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ಬಿಡುತ್ತೆ. ಅಲ್ಲದೆ ಅಮ್ಮನಿಗೆ ಸಂಬಂಧಪಟ್ಟ ವಿಷಯ ಅಲ್ವಾ ಇದು, ತುಂಬಾ ಸೆನ್ಸಿಟಿವ್. ಅದಕ್ಕೆ ನಾನು ಏನು ಹೇಳಿದೆ ಸುಮ್ಮನಿದ್ದೀನಿ. ನೀವು ನೋಟಿಸ್ ಮಾಡಿದ್ರಾ, ಈ ಬರ್ತ್ ಸರ್ಟಿಫಿಕೇಟಲ್ಲಿರೋದು ಡೇಟು ಮಂತು ಶಾಕುಂತಲಾ ಅತ್ತೆ ಹುಟ್ಟಿರೋ ಡೇಟು ಮಂತ್ಗೆ ಮ್ಯಾಚ್ ಆಗ್ತಿದೆ. ಹೌದಾ? ಬಟ್ ಅತ್ತೆ ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ. ಈ ಪಂಕಜ ಅನ್ನೋರಿಗೆ ಶಾಕುಂತಲಾ ಅತ್ತೆಗೆ ಹತ್ತತ್ರ ಸೇಮ್ ವಯಸ್ಸಿರ್ಬೋದು. ಸೊ ಈ ಬರ್ತ್ ಸರ್ಟಿಫಿಕೇಟ್ ಶಾಕುಂತಲಾ ಅತ್ತೆದ ಅಥವಾ ಇನ್ಯಾರ್ದ, ಆ ಕ್ಲಾರಿಟಿ ನನಗಿಲ್ಲ. ಅದು ಅಲ್ಲದೆ ಭಾಗ್ಯ ಅತ್ತೆ ಅವಾಗವಾಗ ಒಂದು ಹೆಸರನ್ನ ಕನ್ವರ್ಸ್ತಿದ್ರಂತೆ. ಗುಂಡು ಬಿಟ್ಟರೆ ಅವ್ರ ಬಾಯಲ್ಲಿ ಆ ಒಂದು ಹೆಸರು ಮಾತ್ರ ಬರ್ತಿದ್ದಂತೆ. ಅದು ಅಲ್ಲದೆ ನಿನ್ನೆ ನಾನು ಸುಧಾ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತ್ತೆ ಅಲ್ಲೇ ಇದ್ರು. ಅವರು ಆಗ ಪಾ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರು. ಅವರು ಹೇಳ್ತಾ ಹೇಳ್ತಾ ತುಂಬಾ ಹೈಪರ್ ಆಗಿ ಹೋಗ್ಬಿಟ್ರು. ಆಗ ನನ್ನ ಡೌಟು ಇನ್ನೂ ಜಾಸ್ತಿ ಆಯಿತು. ಅಂದರೆ ನಿಮ್ಮ ಅನುಮಾನ ಏನು? ಭಾಗ್ಯ ಆಂಟಿ ಹೇಳ್ತಿದ್ದ ಆ ಹೆಸರಿಗೂ
ಈ ಪಂಕಜ ಅನ್ನೋ ಹೆಸರಿಗೂ ಲಿಂಕ್ ಇದೆ ಅಂತನಾ? ಇರ್ಬೋದಲ್ವಾ? ಐ ಮೀನ್ ಈ ಸರ್ಟಿಫಿಕೇಟಲ್ಲಿ ಪಂಕಜ ಅಂತ ಹೆಸರಿರೋದು, ಅತ್ತೆ ಪಾಪ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು, ಈ ಸರ್ಟಿಫಿಕೇಟು ಶಾಕುಂತಲ ಅತ್ತೆ ವಾರ್ಡ್ರೋಪಿಂದ ಸಿಕ್ಕಿರೋದು, ಈ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗೋದು. ಆ್ಯಂಡ್ ಆನಂದ್ ಅವರೇ, ಶಾಕುಂತಲ ಅತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅವ್ರು ಎಲ್ಲಿದ್ದು, ಎಲ್ಲಿ ಬೆಳೆದ್ರು. ಇಲ್ಲಿ ಕನಕದುರ್ಗ ಅಂತ ಇದೆ, ಈ ಹೆಸರನ್ನ ನಾನು ಇದಕ್ಕಿಂತ ಮುಂಚೆ ಕೇಳಲೇ ಇಲ್ಲ. ಸೊ ಡೌಟ್ ಆಗೋದು ಸಹಜನೇ ಅಲ್ವಾ? ಇದ್ರೂ ಇರ್ಬೋದು. ಈ ಬರ್ತ್ ಸರ್ಟಿಫಿಕೇಟ್ ಯಾರ್ದು, ಪಂಕಜ ಅನ್ನೋರು ಯಾರು, ಇದನ್ನು ನಾವು ತಿಳ್ಕೊಳ್ಬೇಕು. ಆಗಲೇ ಮುಂದೆ ಏನು ಮಾಡಬೇಕು ಅಂತ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸರಿ, ಅದಕ್ಕೆ ನಾನು ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಆನಂದ್ ಅವರೇ, ನಾನು ನೋಡ್ತೀನಿ ಇನ್ನೇನು ಮಾಡ್ಬೋದು ಅಂತ. ಹಲೋ, ಹಾಗೌತಮರೇ ಹೇಳಿ. ತಿಂಡಿ ಕಾಫಿ ಆಯ್ತಾ? ಎಲ್ಲ ಆಯ್ತು. ಆರಾಮಾಗಿದ್ದೀರಲ್ವಾ? ನಾನು ಆರಾಮಾಗಿದ್ದೀನಿ. ಆದರೆ ಅಮ್ಮನಿಗೆ ಹುಷಾರಿಲ್ಲ, ಡಾಕ್ಟರ್ನ ಕರೆಸ್ತೀನಿ ಅಂತ ಮೆಸೇಜ್ ಮಾಡಿದ್ರಲ್ಲ, ಏನಾಯ್ತು? ತೊಂದರೆ ಏನೂ ಇಲ್ಲ, ಇದ್ದಿದ್ರೆ ನಾನೇ ಹೇಳ್ತಿದ್ನಲ್ವಾ, ನೀವು ವರಿ ಮಾಡ್ಕೋಬೇಡಿ. ಸ್ವಲ್ಪ BP ಶೂಟಪ್ ಆಗಿತ್ತು ಅಷ್ಟೇ. ಬೇರೆ ಏನು ಸಮಸ್ಯೆ ಇಲ್ಲ ತಾನೆ? ಭಯ ಪಡುವಂಥದ್ದು ಏನೂ ಇಲ್ಲ ಗೌತಮರೇ. ಹುಷಾರಾಗಿ ನೋಡ್ಕೊಳ್ಳಿ, ಟೈಮ್ಗೆ ಮಾತ್ರೆ ತಪ್ಪದೆ ಕೊಡಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನ್ಯಾಚುರೋಥೆರಪಿ ಟ್ರೀಟ್ಮೆಂಟ್ ಸೆಂಟರ್ಗೆ ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ. ಅಮ್ಮನ ಜೊತೆ ಯಾರಾದರೂ ಒಬ್ರು ಇರಲೇಬೇಕಲ್ವಾ? ನಾನು ಬೇರೆ ಇಲ್ಲಿದ್ದೀನಿ, ಏನು ಮಾಡೋದೀಗ? ಸೃಜನ್ ಇದ್ದಾರಲ್ಲ, ಅತ್ತೆ ಜೊತೆ ಅವ್ರನ್ನ ಕಳಿಸ್ಕೊಡ್ತೀನಿ. ಅವರಿದ್ರೆ ನಾವಿದ್ದ ಹಾಗೆ, ಏನು ತೊಂದರೆ ಇಲ್ಲ. ಒಳ್ಳೇದು, ಹಾಗೆ ಮಾಡಿ. ಸೃಜನ್ನ ಅಮ್ಮನ ಜೊತೆ ಕಳಿಸ್ಕೊಡಿ. ಇಂಥ ಟೈಮಲ್ಲಿ ನಾನು ಅಲ್ಲಿರೋಕ್ಕಾಗ್ತಾ ಇಲ್ವಲ್ಲ, ನನಗೆ ಅದೇ ಫೀಲ್ ಆಗ್ತಾ ಇದೆ. ಗೌತಮರೇ, ನಾವೆಲ್ಲರೂ ಇದ್ದೀವಲ್ಲ, ನಾವು ನೋಡ್ಕೋತೀವಿ, ನೀವು ವರಿ ಮಾಡ್ಕೋಬೇಡಿ. ಅಂದಾಗೆ ಇವತ್ತು ಶಾಕುಂತಲ ಅತ್ತೆ ಬರ್ತ್ಡೇ, ನೆನಪಿದ್ಯಾ? ವಿಶ್ ಮಾಡಿದ್ರಾ? ಅಯ್ಯೋ, ಈ ವರ್ಕ್ ಟೆನ್ಷನಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಲ್ರಿ. ನನ್ಗೆ ಗೊತ್ತು ನೀವು ಕೆಲಸದ ಒತ್ತಡದಲ್ಲಿ ಇರ್ತೀರಾ ಅಂತ, ಅದಕ್ಕೆ ನಿಮ್ಮ ಗಮನಕ್ಕೆ ತಂದೆ. ಅಯ್ಯೋ, ನೀವು ಹೇಳಿದ್ದು ಒಳ್ಳೇದಾಯ್ತು. ನಾನು ಈಗಲೇ ಅಮ್ಮನಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ನಾನು ಅಲ್ಲಿದ್ದಿದ್ರೆ ಅಟ್ಲೀಸ್ಟ್ ಒಂದು ಪಾರ್ಟಿನಾರು ಅರೇಂಜ್ ಮಾಡ್ಬೋದಾಗಿತ್ತು. ಅದು ಆಗ್ತಾ ಇಲ್ಲ. ಅಮ್ಮನಿಗೆ ಹುಷಾರಿಲ್ಲ, ನೋಡ್ಕೊಳಕ್ಕಾಗ್ತಾ ಇಲ್ಲ, ಆ ಬೇಜಾರು. ಜೊತೆಗೆ ಅಮ್ಮನಿಗೆ ಬರ್ಡೇ ವಿಶ್ ಮಾಡಲಿಲ್ಲ, ಪಾರ್ಟಿ ಮಾಡೋಕ್ಕಾಗ್ತಾ ಇಲ್ಲ, ಆ ಬೇಜಾರು ಬೇರೆ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಲ್ವಾ. ನಿಮ್ಮ ಪರವಾಗಿ ನಾನು ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲದೆ ಇದ್ರು ನನ್ನ ಪರವಾಗಿ ನೀವೆಲ್ಲನೂ ಕೇರ್ ತಗೋತಾ ಇರೋದಕ್ಕೆ. ಗೌತಮ್ ಅವರೇ, ಅದರಲ್ಲಿ ಏನಿದೆ? ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಲ್ಲ, ಎಷ್ಟೆಲ್ಲ ಜವಾಬ್ದಾರಿನ ನಿಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ನೋಡಿ, ನೀವು ಮನೆ ಕಡೆ ಗಮನ ಕೊಡಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಹಾಂ, ಆಗಾಗ ಕಾಲ್ ಮಾಡಿ ನನ್ನ ಯೋಗಕ್ಷೇಮ, ಮಗು ಯೋಗಕ್ಷೇಮ ವಿಚಾರಿಸಿ, ಅಷ್ಟು ಸಾಕು. ನಾನು ಎಷ್ಟೇ ಬ್ಯುಸಿ ಇದ್ರೂ ಆ ಕೆಲಸ ಮಾಡ್ತಾನೇ ಇರ್ತೀನಿ. ನನ್ನ ಮನಸ್ಸು ತಡಿಬೇಕಲ್ಲ, ನನ್ನ ಮನಸ್ಸೆಲ್ಲ ಮನೆ ಕಡೆ ತುಡಿತಾನೇ ಇರುತ್ತೆ. ಅದು ನನಗೆ ಗೊತ್ತು ಬಿಡಿ. ಸರಿ, ಶಾಕುಂತಲ ಅತ್ತೆಗೆ ಕಾಲ್ ಮಾಡಿ ವಿಶ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಈಗಲೇ ವಿಶ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ನಿಮ್ಮನ್ನು ನೋಡಕ್ಕಂತಾನೆ ಬರ್ತಿದ್ದೆ. ನನ್ನನ್ನು ಯಾಕಮ್ಮ? ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅತ್ತೆ. ಥ್ಯಾಂಕ್ ಯು. ಇವತ್ತು ನಿಮ್ಮ ಬರ್ತ್ಡೇ ಅಂತ ಮನೇಲೆ ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದೀನಿ. ಗೆಟ್ ಟುಗೆದರಾ? ಅಷ್ಟೇ ಅಲ್ಲ ಅತ್ತೆ, ನಿಮ್ಮ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಗೌತಮ್ ಅವರ ಕಾಂಟ್ಯಾಕ್ಟ್ ಕಳಿಸಿದ್ರು, ಅವ್ರ ಪರವಾಗಿ ನಾನು ಇನ್ವೈಟ್ ಮಾಡಿದ್ದೀನಿ. ಇಷ್ಟೆಲ್ಲ ತೊಂದರೆ ಯಾಕಮ್ಮ ತಗೊಳಕ್ ಹೋದೆ? ಅದ್ರ ಅಗತ್ಯ ಏನಿತ್ತು? ಇರ್ಲಿ ಬಿಡಿ ಅತ್ತೆ, ನಮ್ಮ ಖುಷಿಗೆ ಏನೋ ಮಾಡ್ತಿದ್ದೀವಿ, ಪ್ಲೀಸ್ ಬೇಡ ಅಂತ ಹೇಳಬೇಡಿ. ಅದು ಅಲ್ಲದೆ ಮನೇಲಿ ಒಂದ್ರ ಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ನಡೀತಾನೆ ಇದೆ. ಅದರಿಂದ ನಿಮಗೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಇಡೀ ದಿನ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಒಂದು ಗೆಟ್ ಟುಗೆದರಿಂದ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂದರೆ ಅದನ್ನ ಯಾಕೆ ಮಾಡಬಾರ್ದು? ಸರಿ, ನಿಮಗೆಲ್ಲ ಖುಷಿ ಆಗತ್ತೆ ಅಂದರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆ್ಯಕ್ಚುಲಿ ಅತ್ತೆ, ಇದು ಗೌತಮ್ ಅವರ ಆಸೆ. ಅವ್ರು ಹೇಳಿದ್ದೇನೆ ನಾನು ಮಾಡ್ತಿದ್ದೀನಿ. ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಗೌರವ, ಪ್ರೀತಿ. ಗೊತ್ತಮ್ಮ, ಅವನು ಮೊದಲಿಂದನೂ ಹಾಗೆ. ಎಲ್ರದ್ದು ಒಂದು ತೂಕ ಅಂದರೆ ಅವನದೇ ಒಂದು ತೂಕ. ನಾನು ಅಂತಲ್ಲಮ್ಮ, ಎಲ್ರ ಬಗ್ಗೆನೂ ಅವನಿಗೆ ಕೇರ್, ಕನ್ಸರ್ನ್. ಅಂಥವನು ನನ್ನ ಹೊಟ್ಟೆಲಿ ಹುಟ್ಟಿಲ್ವಲ್ಲ, ಅದೇ ನನಗೆ ಬೇಜಾರು. ಅತ್ತೆ, ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರು ಈಗಲೂ ನಿಮ್ಮ ಮಗನೇ ಅಲ್ವಾ. ಅವ್ರ ಮನಸ್ಸಲ್ಲಿ ಭಾಗ್ಯ ಅತ್ತೆಗೆ ಯಾವ ಸ್ಥಾನ ಇದೆಯೋ ನಿಮಗೂ ಅದೇ ಸ್ಥಾನ ಇದೆ. ಅದು ಯಾವತ್ತೂ ಬದಲಾಗಲ್ಲತ್ತೆ. ಅದು ನನಗೂ ಗೊತ್ತು. ಆ ಧೈರ್ಯದ ಮೇಲೆ
ನಾನು ಇಷ್ಟೆಲ್ಲ ಆಟ ಆಡ್ತಾ ಇರೋದು ನನ್ನ ಪಾಲಿಗೆ ಕಾಳ ದಾಳ ಎಲ್ಲ ಅವನೇ. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ಹಾಗೆ ಗೌತಮ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ತುಂಬ ಗ್ರೇಟ್ ಅವನು. ನಿಜ ಅತ್ತೆ, ನೀವು ಅಷ್ಟೇ ಅತ್ತೆ, ನೀವು ಗ್ರೇಟು. ಈ ಮನೆಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ನೀವು, ಯಾಕಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟಿದೆ. ತುಂಬಾ ದೊಡ್ಡ ಮಾತಮ್ಮ, ಅಂಥದ್ದೇನೂ ಇಲ್ಲ. ನನ್ನ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಇದನ್ನೇ ಮಾಡ್ತಾಯಿದ್ರು. ಅತ್ತೆ, ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ಸರಿಮ್ಮ, ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊ. ಹಾಗೆ ಗೌತಮ್ ಫೋನ್ ಮಾಡಿದರೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳು. ಅತ್ತೆ, ಅವರೇ ನಿಮಗೆ ಕಾಲ್ ಮಾಡ್ತಾರೆ, ನೀವೇ ಹೇಳ್ಬೋದು. ಓಕೆ. ಈ ಗೆಟ್ ಟುಗೆದರ್ ಒಂದು ನೆಪ ಅಷ್ಟೇ ಅತ್ತೆ. ನಿಮ್ಮ ಬಾಯಲ್ಲೇ ಪಂಕಜ ಯಾರು ಅಂತ ಬಾಯಿ ಬಿಡಿಸ್ತೇನೆ.